ಸೊ ಗೈಸ್ ನಾನು ಇಷ್ಟು ನಡೀತೀನಿ ಈಗ. ಗೈಸ್ ಫೈನಲಿ ನಾನು ಬಂದುಬಿಟ್ಟು ಬೈಕ್ ಸ್ಟಾರ್ಟ್ ಮಾಡಿದ್ದೀನಿ. 1 ಮಂತ್ ಆಗಿರೋದ್ರಿಂದ ಆಲ್ಮೋಸ್ಟ್ ಹೀಲಿಂಗ್ ಆಗಿದೆ. ಫುಲ್ ಥಿಕ್ನೆಸ್ ಗ್ರೇಡ್ 3 ಟೇರ್ ಆಗಿದೆ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ XP ಗರ್ಲ್. ತುಂಬ ಅಂದರೆ ತುಂಬ ತಿಂಗಳಾದ್ಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ಏನಕ್ಕೆ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದ ಮೇಲೆ ನನ್ನ ಕಾಲು ಹಿಂಗಾಗಿದೆ ಅಂತ ತುಂಬ ಮೆಸೇಜಸ್ ಬರ್ತಾಯಿತ್ತು ನನಗೆ. ಆ್ಯಂಡ್ ನಾನು ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅಂದ್ಕೊಂಡೆ, ಬಟ್ ನಂಗೆ ಲಾಂಗ್ ಪೀರಿಯಡ್ ತನಕ ಕೂತ್ಕೊಳ್ಳೋಕ್ಕೆ ಆಗಲ್ಲ ಅಂತ ನಾನು ಯೂಟ್ಯೂಬ್ ವೀಡಿಯೋನ ನೆಕ್ಸ್ಟ್ ಮಾಡೋಣ ಅಂದ್ಕೊಂಡು ಎಣಿಸ್ಕೊಂಡೆ. ಆ್ಯಂಡ್ ಯೂಟ್ಯೂಬ್ ವಿಡಿಯೋ ಮಾಡೋಣ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ನನಗೆ DJI ಮೈಕು ಗಿಫ್ಟಾಗಿ ಸಿಕ್ತು ಬರ್ತ್ಡೇಗೆ. ಈಗ ಮೈಕ್ ಕೂಡ ಇದೆ ಆ್ಯಂಡ್ ಮೊಬೈಲ್ ಸ್ಟ್ಯಾಂಡ್ ಕೂಡ ಇದೆ. ವಿಡಿಯೋ ಮಾಡೋಣ ಅಂತ ಎಣಿಸ್ಕೊಂಡು ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನನ್ನ ಕಾಲು ಪೆಟ್ಟಾಗಿದೆ. ಆ್ಯಂಡ್ ಇದಾಗಿದ್ದು ಗಣೇಶ ಹಬ್ಬದ ದಿನ. ಹೇಗೆ ಪೆಟ್ಟಾಯಿತು ಏನಾಯಿತು ಅಂತ ನಾನೇನು ಡೀಟೇಲ್ಡ್ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕಿಲ್ಲ, ಬಟ್ ಇದರಲ್ಲಿ ನಾನು ಒಂದು ಸ್ವಲ್ಪ ಡೀಟೇಲ್ ಆಗಿ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಸೊ ಇದಾಗಿದ್ದು ಯಾವತ್ತು ಅಂದರೆ 31 ಆಗಸ್ಟ್ ನಾವು ಹರ್ಷ ಮನೆ ಹತ್ರ ಗಣೇಶ ಕೂರಿಸಿದ ದಿನ. ನಾವು ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಗಣೇಶ ಕೂರಿಸ್ಬಿಟ್ಟು ಡ್ಯಾನ್ಸ್ ಮಾಡಿ ಪೂಜೆ ಮಾಡಿ ಎಲ್ಲ. ಲಾಸ್ಟ್ ವಿಸರ್ಜನೆ ಟೈಮಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ನನಗೆ ಗೊತ್ತೇ ಇಲ್ಲ, ಒನ್ ಮೂಮೆಂಟಿಗೆ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿ ನನ್ನ ಕಾಲಲ್ಲೇ ಟ್ವಿಸ್ಟ್ ಆಗಿ ನಾನು ಬಿದ್ದೆ. ಆ್ಯಂಡ್ ನನಗಾಗಿರೋದು ರೈಟ್ ಲೆಗ್ಗು. ಆಮೇಲೆ ನೆಕ್ಸ್ಟ್ ಡೇ ಸೋಮವಾರ ಬಂದುಬಿಟ್ಟು ಪೇಯ್ನ್ ಸ್ವಲ್ಪ ಜಾಸ್ತಿ ಇದೆ, ನಡೆಯೋಕ್ಕಾಗ್ತಿಲ್ಲ ಅಂತ ಲಿಟ್ರಲಿ ನಾನು ಹುಡುಕಿ ಸೊ ಬೆಸ್ಟ್ ಆರ್ಥೋಪೆಡಿಕ್ ಹಾಸ್ಪಿಟಲ್ ಸಿಕ್ಕಿದೆ ಅಂದರೆ ಬ್ಯಾಂಗ್ಳೂರ್ ಆರ್ಥೋಪೆಡಿಕ್ ಹಾಸ್ಪಿಟಲು. ಸೊ ಇದು ನನ್ನ ಮನೆ ಹತ್ರನೇ ಇದ್ದಿದ್ದರಿಂದ, BTM ಹತ್ರನೇ ಇದ್ದಿದ್ದರಿಂದ ನನಗೆ ಈಸಿ ಆಯಿತು ಹೋಗೋಕ್ಕೆ. ಫಸ್ಟ್ ನಾವು ಅಲ್ಲಿಗೆ ಹೋದ್ಮೇಲೆ ಅವ್ರು ಎಕ್ಸ್ರೇ ಮಾಡಿಸಿದ್ರು. ಆಬ್ವಿಯಸ್ಲಿ ಫಸ್ಟ್ ಎಲ್ಲರೂ ಅದೇ ನೋಡ್ತಾರೆ, ಮೂಳೆಗೆ ಏನು ಪೆಟ್ಟಾಗಿದೆಯಾ ಅಂತ. ಥ್ಯಾಂಕ್ಫುಲಿ ನನಗೆ ಮೂಳೆಗೆ ಆಗಿರಲಿಲ್ಲ. ಆವಾಗ ಸ್ವಲ್ಪ ಹಬ್ಬ ಅನ್ನಿಸ್ತು. ನೆಕ್ಸ್ಟ್ ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು, ಜಸ್ಟ್ ಆಬ್ವಿಯಸ್ಲಿ ಡಾಕ್ಟರ್ ಅಂದಮೇಲೆ ಅವ್ರಿಗೆ ಗೊತ್ತಿದ್ದೇ ಇರುತ್ತೆ. ಟಚ್ ಮಾಡಿ ನೋಡಿದಾಗ ಅವ್ರಿಗೇನೋ ಲೂಸ್ ಆಗಿದೆ ಕಾಲಲ್ಲಿ ಅನ್ನಿಸ್ತು. ಅದು ಅವ್ರು ಹೇಳಿದ್ರು, ನೀವು ಒಂದ್ಸಲ MRI ಸ್ಕ್ಯಾನ್ ಮಾಡೋದು ಬೆಟರ್ ಇರುತ್ತೆ ಅಂತ. ಸೊ ಅವರು 2 MRI ಸ್ಕ್ಯಾನಿಂಗ್ ಸೆಂಟರ್ನ ನಮಗೆ ಸಜೆಸ್ಟ್ ಮಾಡಿದ್ರು. ಸೊ ನಾವು ಹೋಗಿ ಜಯನಗರಲ್ಲಿರೋ ರಾಘವ್ಸಲ್ಲಿ MRI ಮಾಡಿಸಿದ ಮೇಲೆ ನಮಗೆ ಗೊತ್ತಾಯಿತು ನನ್ನ ಕಾಲು ಲಿಗಮೆಂಟ್ ಕಂಪ್ಲೀಟ್ ಆಗಿ ಹೋಗಿದೆ ಅಂತ. ನನಗೆ ಸಣ್ಣ ಇರಬೇಕಾದ್ರೂ ಈ ಪ್ರಾಬ್ಲಮ್ ಆಗಿತ್ತು, ಬಟ್ ಇಷ್ಟು ದೊಡ್ಡದಾಗ ಆಗಿರಲಿಲ್ಲ. ಈ ಸಲ ಕಂಪ್ಲೀಟ್ ಟೇರ್ ಆಗಿತ್ತು. ನಾನು ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ಹೇಗೆ. ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡ್ತಿರೋ ಮೇನ್ ಉದ್ದೇಶ ಅಂದರೆ, ನನಗೆ ತುಂಬ ಮೆಸೇಜಸ್ ಬಂದಿದೆ, ಅಕ್ಕ ನಮಗೂ ಕಾಲು ಒಂದು ಸ್ವಲ್ಪ ಪೆಟ್ಟಾದಂಗೆ ಅನಿಸ್ತಿದೆ, ಆದರೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಅಂದರೆ ಬೆಟರ್ ನೀವು ಬೆಸ್ಟು ಅಂದರೆ ನೀವು ಹಾಸ್ಪಿಟ್ಲಿಗೆ ಹೋಗಿ ಬೆಸ್ಟ್ ಅಂದರೆ ನೀವು ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋದು. ಮೇಯ್ನಾಗಿ ACL ಮತ್ತು ಮೆನಿಸ್ಕಸ್ ಟೇರ್ ಆದಾಗ ಏನಾಗುತ್ತೆ ಅಂದರೆ, ನಿಮಗೆ ನೀಯಲ್ಲಿ ಸ್ಟೆಬಿಲಿಟಿ ಇಲ್ಲ ಅನಿಸುತ್ತೆ. ನೀವು ನಡೆದಾಗೆಲ್ಲ ಹೇಗಾಗುತ್ತೆ ಅಂದರೆ ಅಲೈನ್ಮೆಂಟ್ ಇಲ್ದಿರೋ ವೀಲ್ ಥರ ಅನಿಸುತ್ತೆ, ಮುಂದೆ ಹಿಂದೆ ಆಗುತ್ತೆ. ಆ್ಯಂಡ್ ನನಗೆ ಇದು ಆಗ್ತಿದೆ. ಇದರಿಂದ ನಾನು ಪೇಯ್ನ್ ಆಗಲ್ಲ, ಜಾಸ್ತಿ ಪೇಯ್ನ್ ಆಗಲ್ಲ. ಅಂದರೆ ಆಪ್ರೇಷನ್ಗಿಂತ ಮುಂಚೆ ಜಾಸ್ತಿ ಪೇಯ್ನ್ ಆಗಲ್ಲ, ಆಪ್ರೇಷನ್ ಆದಮೇಲೆ ಆಬ್ವಿಯಸ್ಲಿ ಹೆವಿ ಪೇಯ್ನ್ ಆಗುತ್ತೆ. ಸೊ ನಾನು ಇದಕ್ಕೋಸ್ಕರನೇ ಮಾಡಿಸಿದ್ದು. ನಿಮ್ಗೆ ಹೇಗೆ ರಿಪೋರ್ಟ್ಸ್ ಬರುತ್ತೆ ಅಂತ ಹೇಳಿದ್ರೆ, ಇದು ನಂದು MRI ರಿಪೋರ್ಟು ನಾನು ಮಾಡಿಸಿದ್ದು. ಆ್ಯಂಡ್ ಅವ್ರು ನನಗೆ ಇಲ್ಲಿ ಕ್ಲಿಯರ್ ಆಗಿ ಬರ್ದಿದ್ರು. ನೀವು ಇಲ್ಲಿ ನೋಡೋದಾದ್ರೆ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ಬೋದು. ಫುಲ್ ಥಿಕ್ನೆಸ್ ಗ್ರೇಡ್ 3 ಟೇರ್ ಆಗಿದೆ ಅಂತ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು. ಸೊ ನೀವು ಇದನ್ನ ಮಾಡಿಸಿದ್ರೆ ನಿಮ್ಗೆ ಇದೇ ತರ ಕಾಣಿಸುತ್ತೆ. ಇದನ್ನ ಮಾಡಿಸ್ಬಿಟ್ಟು ಡಾಕ್ಟ್ರಿಗೆ ತೋರಿಸಾದ್ಮೇಲೆ ನಮ್ಗೆ ಗೊತ್ತಾಯ್ತು ಕಂಪ್ಲೀಟ್ ಆಗಿ ಟೇರ್ ಆಗಿದೆ ಅಂತ. ತುಂಬಾ ಖರ್ಚಾಗುತ್ತೆ. ನನಗೆ ನಿಯರ್ 4 lakh ಹತ್ರ ಖರ್ಚಾಗಿತ್ತು. ಸೊ ನನಗೆ ಗಾಡ್ ಗ್ರೇಸ್ ಇನ್ಶೂರೆನ್ಸ್ ಕಂಪ್ಲೀಟ್ ಆಗಿ ಕ್ಯಾಶ್ಲೆಸ್ ಆಯ್ತು. ಆಬ್ವಿಯಸ್ಲಿ ಕನ್ಸ್ಯೂಮೇಬಲ್ಸ್ ಲೈಕ್ ಕಾಟನ್, ಗ್ಲೌಸ್ ಇದಕ್ಕೆಲ್ಲ ನಾವು ಪೇ ಮಾಡಲೇಬೇಕು. ಅಂಡ್ ಅದು ಬಂದ್ಬಿಟ್ಟು ನಿಯರ್ 1 lakh ಹತ್ರ ನಮಗೆ ಕೈಯಿಂದ ಬಿತ್ತು. ಆ್ಯಂಡ್ ಇದನ್ನು ಮಾಡಿಸ್ಬಿಟ್ಟು ಈಗ ನಾನು ಮಾಡಿಸಿದ್ದು ಸೆಪ್ಟೆಂಬರ್ 11ಗೆ ಆಪ್ರೇಷನ್. ಈಗ ನನಗೆ ಅಕ್ಟೋಬರ್ 11ಗೆ 1 ಮಂತ್ ಆಗಿದೆ ಆಪ್ರೇಷನ್ ಮಾಡಿಸಿ. ನೋವು ಹೇಗಂದ್ರೆ ನಿಮಗೆ 2-3 days ಹೆವಿ ಪೇನ್ ಇರುತ್ತೆ, ಲೈಕ್ ಯಾರೋ ಹ್ಯಾಮರ್ ಇಂದ ಹೊಡಿತಾ ಇದ್ದಾರೆ ಕಾಲ್ಗೆ ಅನ್ಸುತ್ತೆ. ಸ್ವಲ್ಪ ಟೈಮ್ ಆಗ್ತಾ ಹೋದಂಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಪೇನು. ಆ್ಯಂಡ್ ನಾನು ಮೇನ್ ಮಿಸ್ಟೇಕ್ ಮಾಡಿದೆ ಅಂದ್ರೆ, ನಾನು ಸ್ವಲ್ಪ ಟೈಮ್ಗೆ ಕಾಲ್ಗೆ ಬೆಲ್ಟ್ ಹಾಕ್ತಾ ಇರಲಿಲ್ಲ. ಬೆಲ್ಟ್ ಹಾಕದೇ ಇದ್ದಾಗ ಏನಾಗುತ್ತೆ ಅಂದ್ರೆ ಸ್ಟ್ರೈಟ್ ಆಗಲ್ಲ ಕಾಲು. ಆ್ಯಂಡ್ ಬೆಂಡ್ ಮಾಡೋದು ಓಕೆ, ಬಟ್ ಸ್ಟ್ರೈಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಸ್ಟ್ರೈಟ್ ಆಗದೆ ಇರೋದೇ ACL ಟೇರ್ ಅಂತಾರೆ. ನನಗೀಗ ಆಲ್ಮೋಸ್ಟ್ ಸ್ಟ್ರೈಟ್ ಆಗಕ್ಕೆ ಪ್ರಾಬ್ಲಮ್ ಆಗ್ತಿದೆ. 15 days ನೀವು ಆಪರೇಷನ್ ಆದ್ಮೇಲೆ ಫಿಸಿಯೋಥೆರಪಿ ತಗೊಬೇಕು. ಇವತ್ತು ನಾನು ವಿಡಿಯೋ ಮಾಡ್ತಿರೋ ಡೇಟ್ ಬಂದ್ಬಿಟ್ಟು 14th. ನಾನು ನಾಳೆ 15th ಇಂದ ಮತ್ತೆ ಜಿಮ್ ಫಿಸಿಯೋಥೆರಪಿ ಅಂತಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಂಡ್ ನೀವು ಇದೇ ತರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಜಸ್ಟ್ ಕಮೆಂಟ್ ಅಲ್ಲಿ ಹಾಕಿ, ನಾನು ಹೇಳ್ತೀನಿ ನಾನೆಲ್ಲಿ ಮಾಡಿಸಿದೆ. ಅಂಡ್ ನನ್ನ ಕೈಯಲ್ಲಿ ಆದ್ರೆ ನಾನು ಸಜೆಸ್ಟ್ ಮಾಡ್ತೀನಿ. ಅಮೌಂಟ್ ಬಗ್ಗೆನೂ ತುಂಬಾ ಜನ ಕೇಳಿದ್ರು. ಹಾಗೆ ಆಗುತ್ತೆ. ನಂದು ACL ಪ್ಲಸ್ ಮೆನಿಸ್ಕಸ್ ಟೇರ್ ಆಗಿತ್ತು. ACL ರೀಕನ್ಸ್ಟ್ರಕ್ಷನ್, ಮೆನಿಸ್ಕಸ್ ರಿಪೇರ್ ಅಂತಾರೆ. ರಿಪೇರ್ ಅಂದ್ರೆ ಸ್ಟಿಚ್ ಆಗ್ತಾರೆ, ACL ರೀಕನ್ಸ್ಟ್ರಕ್ಷನ್ ಅಂದ್ರೆ ನಂದು ಆಂಕಲ್ ಲಿಗಮೆಂಟ್ ನ ತೆಗೆದು ನಂದು ನೀಗೆ
ಸಪೋರ್ಟ್ ಕೊಟ್ಟು ಲೈಕ್ ಬೋನ್ನ ಡ್ರಿಲ್ ಮಾಡಿ ಬೋನ್ ಟು ಬೋನ್ ಅದನ್ನ ಕನೆಕ್ಟ್ ಮಾಡಿ ಬಯೋಗ್ರೇಡೇಬಲ್ ಆಗ್ತಾರೆ. ಲೈಕ್ ಬಯೋಗ್ರೇಡೇಬಲ್ ಆಗೋದ್ರಿಂದ ನನಗೆ 60,000 ಬಿತ್ತು. ನಾರ್ಮಲ್ ನೀವು ಸ್ಟೀಲ್ ಆಗ್ತೀರಾ ಅಂದ್ರೆ 30,000 ಆಗುತ್ತೆ. ಇದು ನಿಮ್ಗೆ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗುತ್ತೆ, ಇನ್ಶೂರೆನ್ಸ್ ಇದೆ ಅಂದ್ರೆ. ಅಂಡ್ ಎಸ್, ಒಂದು ಡ್ಯಾನ್ಸ್ ಮಾಡೋದ್ರಿಂದ ಇಷ್ಟೆಲ್ಲ ಆಗುತ್ತೆ ಅಂತ ನಾವು ಥಿಂಕ್ ಮಾಡೋದಾದ್ರೆ ಡ್ಯಾನ್ಸು, ಬೈಕ್ ಓಡಿಸೋದು, ಇಲ್ಲ ಆಬ್ವಿಯಸ್ಲಿ ಜಾಸ್ತಿ ಬ್ಯಾಡ್ಮಿಂಟನ್ನು ಕ್ರಿಕೆಟ್ ಅದೆಲ್ಲ ಆಡ್ತಿರೋರಿಗೆ ಜಾಸ್ತಿ ಬೇಗ ಆಗುತ್ತೆ. ಬಟ್ ನಾನ್ ಮಾಡಿರೋ ಡ್ಯಾನ್ಸಿಗೆ ಇಷ್ಟೆಲ್ಲ ಆಗುತ್ತೆ ಅಂತ ಎಣಿಸ್ಕೊಂಡಿರ್ಲಿಲ್ಲ. ನನಗೆ ಮಿನಿಮಮ್ 3 months ಅಂತ ಹೇಳಿದ್ದಾರೆ. ಅಂಡ್ ಮ್ಯಾಕ್ಸಿಮಮ್ ನಾರ್ಮಲ್ ಆಕ್ಟಿವಿಟೀಸ್, ನಾಟ್ ಲೈಕ್ ಬೈಕಿಂಗ್, ನಾರ್ಮಲ್ ಆಕ್ಟಿವಿಟೀಸ್ ಲೈಕ್ ರನ್ನಿಂಗ್, ಆಮೇಲೆ ನಾರ್ಮಲ್ ಡ್ಯಾನ್ಸಿಂಗ್, ಹೆವಿ ಡ್ಯಾನ್ಸಿಂಗ್ ಇದೆಲ್ಲ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ 1 year ಬೇಕು ಅಂತ ಹೇಳಿದ್ದಾರೆ. ಅದೇನೆ, ನಡಿಯಕ್ಕಾಗಲ್ಲ ಅಂತೆಲ್ಲ ಏನಿಲ್ಲ. ನಾನು ಈಗನು 3-4 days ಇಂದ ಬೆಲ್ಟ್ ಹಾಕ್ಬಿಟ್ಟು ನಡೀತೀನಿ. ವಿತೌಟ್ ಬೆಲ್ಟ್ ನಡಿಯಕ್ಕಾಗಲ್ಲ, ಯಾಕಂದ್ರೆ ಭಯ ಆಗುತ್ತೆ, ಸ್ಟೆಬಿಲಿಟಿ ಇಲ್ಲ ಅಂತ. ಅಂಡ್ ನಾರ್ಮಲಿ ಈಗ ನಾನು ವಾಕರ್ ಜೊತೆ ವಾಕ್ ಮಾಡ್ತಾ ಇದ್ದೀನಿ. ಇಟ್ಸ್ ಓಕೆ, ಬ್ಯಾಡ್ ಟೈಮ್ ಅಂತಾನು ಹೇಳ್ಬೋದು. ಸಮ್ ಟೈಮ್ಸ್ ನಾವ್ ಎಣ್ಸ್ಕೊಂಡಿರದೆ ಇರೋದಾಗುತ್ತೆ. ಸೋ ಫಾರ್ ನಂದು ಹೀಲಿಂಗ್ ತುಂಬಾ ಚೆನ್ನಾಗೇ ಆಗಿದೆ. ಅಂಡ್ ಹೋಪ್ಫುಲಿ ತುಂಬಾ ಬೇಗ ನಾನು ಎದ್ದೇಳ್ತೀನಿ ಅಂಡ್ ಕಮ್ ಬ್ಯಾಕ್ ಕೊಡ್ತೀನಿ ಅಂತ ಅನ್ಸ್ಕೊಂತೀನಿ. ಈ ವಿಡಿಯೋ ಏನಕ್ಕೆ ಮಾಡಿದೀನಿ ಅಂತ ನಿಮ್ಗೆಲ್ಲ ಗೊತ್ತು, ಒಂದು ಅವೇರ್ನೆಸ್ಗೋಸ್ಕರ. ನಾನು ಇದೇ ತರ ಐ ಆಮ್ ಥಿಂಕಿಂಗ್ ಡೈಲಿ ಕಂಟೆಂಟ್ ಮಾಡೋಣ, ನಾನು ಹೆಂಗ್ ರಿಕವರಿ ಆಗ್ತಿದ್ದೀನಿ ಅಂತ. ಕಮೆಂಟ್ ಮಾಡಿ, ನಾನು ಮಾಡ್ಬೇಕಾ ಬೇಡವಾ ಅಂತ. ಲಾಂಗ್ ಟೈಮ್ ನನಗೆ ಕೂತ್ಕೊಳ್ಳೋಕೆ ಆಗಲ್ಲ, ಆದ್ರೂ ಐ ವಿಲ್ ಟ್ರೈ ಡೆಫಿನೆಟ್ಲಿ. ಈಗ ನನ್ನ ಕಾಲು ಹೇಗಿದೆ ಅಂತ ತೋರಿಸ್ತೀನಿ. ಲೈಕ್ ನಾನು ಈಗ ಬೆಲ್ಟ್ ಹಾಕಿದ್ದೀನಿ. ನಾನು ನಿಮ್ಗೆ ಬೆಲ್ಟ್ ತೆಗೆದ್ಬಿಟ್ಟು ತೋರಿಸ್ತೀನಿ. ನನ್ನ ಲೆಗ್ ಈ ತರ ಇದೆ. ಈಗ ಬೆಲ್ಟ್ ತೆಗೆದು ತೋರಿಸ್ಬೇಕು ಅಂದ್ರೆ 1 month ಆಗಿರೋದ್ರಿಂದ ಆಲ್ಮೋಸ್ಟ್ ಹೀಲಿಂಗ್ ಆಗಿದೆ. ಟೋಟಲ್ ಆಗಿ 1, 2, 3 ಅಂಡ್ ಇಲ್ಲಿಂದ ನನಗೆ ತೆಗ್ದಿರೋದು ಲಿಗಮೆಂಟ್ ನ ಇದಿಷ್ಟು ಸೇರಿ 4 stitch ಹಾಕಿದ್ದಾರೆ. ಅಂಡ್ ಇದು ಸ್ವಲ್ಪ ಹೀಲಿಂಗ್ ಲೇಟ್ ಆಗ್ತಾ ಇದೆ ನನಗೆ, ಅಂದ್ರೆ ಸ್ವಲ್ಪ ಡೀಪ್ ಆಗಿ ತೆಗ್ದಿದ್ದಾರೆ ಅನ್ಸುತ್ತೆ. ಪೇನ್ ಏನಿಲ್ಲ, ನಿಮಗೆ ಡಿಫ್ರೆನ್ಸ್ ನೋಡ್ಬೇಕಂದ್ರೆ ಇಲ್ಲಿ ಗೊತ್ತಾಗುತ್ತೆ. ಸ್ವೆಲ್ಲಿಂಗ್ ಅಲ್ಲ, ಬಟ್ ಈ ಕಾಲು ತುಂಬಾ ನಾನು ಪ್ರೆಷರ್ ಆಗ್ತಾ ಇದ್ದೀನಿ, ಈ ಕಾಲ್ಗೆ ಆಗ್ತಾ ಇಲ್ಲ. ಸೊ ಯಾವ್ದಾದ್ರು ಒಂದೇ ಟೈಮ್ ಇಟ್ಟು ಈ ತರ ಆಗುತ್ತೆ. ಇಟ್ಸ್ ಓಕೆ, ಹೋಪ್ಫುಲಿ ನಾನು ಬೇಗ ರಿಕವರ್ ಆಗ್ತೀನಿ. ಇದು ಸ್ಟ್ರೈಟ್ ಮಾಡಕ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಡಿಫ್ರೆನ್ಸ್ ತುಂಬಾ ಇದೆ. ನಾನು ಬೆಲ್ಟ್ ಹಾಕೊಂಡಿರೋದ್ರಿಂದ ಈಗ ಅಷ್ಟು ಅನಿಸ್ತಾ ಇಲ್ಲ. ಸೊ ಗೈಸ್, ನಾನು ಇಷ್ಟು ನಿಂತ್ಕೊಬಹುದು. ನಿಮ್ಗೆ ಕಾಣಿಸ್ತಿದ್ಯಾ ಇಲ್ವಾ ಗೊತ್ತಿಲ್ಲ, ಬಟ್ ಇಷ್ಟು ನಿಂತ್ಕೊಂತೀನಿ ನಾನು ಸದ್ಯಕ್ಕೆ. ಇಷ್ಟು ರಿಕವರಿ ಆಗಿದೆ. ನಾನು ನಿಮ್ಗೆ ಹೇಗೆ ನಡೀತೀನಿ ಅಂತ ತೋರಿಸ್ತೀನಿ 1 ನಿಮಿಷ. ಸೊ ಗೈಸ್, ನಾನು ಇಷ್ಟು ನಡೀತೀನಿ ಈಗ, ಜಸ್ಟ್ ಆರಾಮ್ಸೆ ವಿತೌಟ್ ವಾಕರ್. ಎಷ್ಟು ನಡೀತೀನಿ ಅಂದರೆ ಇಷ್ಟು ನಿಂತ್ಕೊಬೋದು. ಬಿಕಾಸ್ ಈ ಕಾಲು ತುಂಬ ಡಿಫ್ರೆನ್ಸ್ ಇರೋದ್ರಿಂದ ನಡೆಯೋಕ್ಕಾಗಲ್ಲ. ಈಗ ಹಿಂಗೆ ಹಗೂರ ಸ್ಲೋಲಿ ನಾನು ನಡೀತೀನಿ. ಹೇಳ್ದಂಗೆ ಹೋಪ್ಫುಲಿ ನಾನು ಬೇಗ ಹುಷಾರಾಗ್ತೀನಿ. ಸೊ ಗೈಸ್, ವಾಕ್ ಬಂದ್ಬಿಟ್ಟು ನೀವು ಜಾಸ್ತಿ ಲೆಗ್ ಮೇಲೆ ಪ್ರೆಷರ್ ಹಾಕೋಂಗಿಲ್ಲ. ಜಾಸ್ತಿ ನೀವು ಪ್ರೆಷರ್ ಹಾಕಬೇಕಾಗಿರೋದು ಯಾವುದು ಗುಡ್ ಲೆಗ್ ಇದೆಯೋ ಆ ಕಾಲ್ ಮೇಲೆನೆ. ಆ್ಯಂಡ್ ಸ್ಟೆಪ್ ಹತ್ತಬೇಕಾದ್ರೆ ಆ್ಯಂಡ್ ಇಳಿಬೇಕಾದ್ರೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗಿರುತ್ತೆ. ಆ್ಯಸ್ ಆಫ್ ನಾವು ನಾನು ಯಾವುದನ್ನು ಟ್ರೈ ಮಾಡ್ತಾ ಇಲ್ಲ. ಜಸ್ಟ್ ಮನೆದು ಹೊಸಲು ಹತ್ಬಿಟ್ಟು ಇಳಿತೀನಿ ಅಷ್ಟೇ. ಔಟ್ಸೈಡ್ ಟ್ರೈ ಮಾಡ್ತೀನಿ ಇದನ್ನೆಲ್ಲಾನು. ಇಷ್ಟು ನಡಿಬಹುದು, ಅಂದರೆ ನಡಿಯೋಕ್ಕಾಗಲ್ಲ ಅಂತೇನಿಲ್ಲ. ಬಟ್ ನನಗೆ ಭಯ ಏನಂದರೆ ಬಿದ್ಬಿಟ್ರೆ ಅಂತ. ಗೈಸ್, ಫೈನಲಿ ನಾನು ಬಂದುಬಿಟ್ಟು ಬೈಕ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ವಿತೌಟ್ ವಾಕರ್ ಬಂದಿದ್ದೀನಿ. ಸೊ ಇಲ್ಲಿ ತನಕ ನೀವು ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ವಿಡಿಯೋ ಆಬ್ವಿಯಸ್ಲಿ ಇಷ್ಟ ಆಗೋದೇನಿಲ್ಲ. ಈ ವಿಡಿಯೋ ಜಸ್ಟ್ ನಿಮಗೆ ಇನ್ಫಾರ್ಮೇಶನ್ಗೋಸ್ಕರ ಮಾಡಿರೋದು. ಆ್ಯಂಡ್ ಎಲ್ಲರೂ ಬೇಗ ರಿಕವರ್ ನಾನು ಆಗಲಿ ಅಂತ ಪ್ರೇ ಮಾಡಿ. ಆ್ಯಂಡ್ ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಪ್ರೇ ಮಾಡ್ಕೊಳ್ಳಿ ನಾನು ಬೇಗ ಹುಷಾರಾಗಲಿ ಅಂತ. ಅಲ್ಲಿ ತನಕ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿಬಿಡಿ, ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಟಾಟಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.